ಅಂತ. ಮಿಲ್ಕಿ ವೈಟ್ ಇರ್ತಾರಲ್ಲ ಅವ್ರಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ನಾವು ಏನು ಇಂಡಿಯನ್ಸ್ ಕಮ್ಮಿ ಇಲ್ಲ, ನಾವು ಕಲರ್ ಇರ್ತೀವಿ. ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅಗೇನ್ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರೋ ಟಾಪಿಕ್, ಸ್ಕಿನ್ ಕೇರ್ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಸ್ಕಿನ್ ಕೇರ್ ಅನ್ನೋದು ಪ್ರತಿಯೊಂದು ಹುಡುಗಿರ್ದು ಒಂದು ಡ್ರೀಮ್. ನಂದು ಇದೇ ತರ ಸ್ಕಿನ್ ಇರ್ಬೇಕು, ವಾವ್ ನಂದು ಕ್ಲಿಯರ್ ಸ್ಕಿನ್ ಇರ್ಬೇಕು, ನಂದು ಆಯಿಲ್ ಫ್ರೀ ಸ್ಕಿನ್ ಬೇಕು, ನಂದು ಡ್ರೈ ಸ್ಕಿನ್ ಇದೆ, ನಂದು ಡಲ್ ಸ್ಕಿನ್ ಇದೆ. ಸೊ ಈ ತರ ಎಲ್ಲ ಹುಡುಗಿರು ಥಿಂಕ್ ಮಾಡ್ತಾರೆ. ಅವ್ರಗಳಿಗೆ ಅಂತಾನೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ನನ್ನ ಸ್ಕಿನ್ ನೀವ್ ನೋಡ್ಬೋದು, ನನ್ಗೆ ಸ್ಕಿನ್ ಮೇಲೆ ಯಾವ್ದೇ ತರ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಆತರ ಏನೂ ಇಲ್ಲ. ಇಷ್ಟು ಕ್ಲಿಯರ್ ಆಗಿರೋದಕ್ಕೆ ಏನು ಕಾರಣ ಅಂಡ್ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ ಅನ್ನೋ ಸೀಕ್ರೆಟ್ ನಾನ್ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದ್ರೆ, ಯಾವತ್ತೇ ಆದ್ರೂ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಗೆ ಯಾರೋ ಒಂದ್ ಫ್ರೆಂಡ್ ಹೇಳ್ತಾರೆ, ಈ ಪ್ರಾಡಕ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ನೀನ್ ಈ ಪ್ರಾಡಕ್ಟ್ ಯೂಸ್ ಮಾಡು, ನೀನ್ ಟೋನರ್ ಇದ್ ಯೂಸ್ ಮಾಡು, ನೀನು ಕ್ರೀಮ್ ಇದ್ ಯೂಸ್ ಮಾಡು ಅಂತ ಹೇಳ್ತಾರೆ. ಸೊ ಒಂದೇ ಬ್ರ್ಯಾಂಡ್ ಇಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ತುಂಬಾ ಬೇಗ ಸಿಗುತ್ತೆ. ಅದೇ ನೀವು ಟೋನರ್ ಒಂದ್ ಬ್ರ್ಯಾಂಡು, ಮಾಯಿಶ್ಚರೈಸರ್ ಒಂದ್ ಬ್ರ್ಯಾಂಡು, ಸೆರಮ್ ಇನ್ನೊಂದ್ ಬ್ರ್ಯಾಂಡು, ಸೊ ಈ ತರ ನೀವು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇಂದು ಕ್ರೀಮ್ಸ್, ಸೆರಮ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಬೇಗ ರಿಸಲ್ಟ್ ಸಿಗಲ್ಲ. ಅಂಡ್ ನೀವು ತುಂಬಾ ಡಲ್ ಆಗಿ ಹೋಗ್ತೀರಾ. ನನ್ ಸ್ಕಿನ್ ನಾನು ಏನೇ ಮಾಡಿದ್ರು ನನ್ಗೆ ಈ ತರ ಆಗ್ತಿದ್ಯಲ್ಲ, ನಾನ್ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಆತರ ಅನ್ಕೊಳ್ಳೋರ್ಗೆ ಇಲ್ಲಿದೆ ಒಂದು ಸೊಲ್ಯೂಷನ್. ಅಂಡ್ ಅದ್ ಏನು ಅಂತ ಇವಾಗ ತೋರಿಸ್ತೀನಿ. ಲೇಟ್ ಮಾಡಬೇಡ, ಏನಪ್ಪಾ ಇಷ್ಟೊಂದು ಕೂಯ್ತಿದ್ದಾಳೆ ಅಂತ ಅನ್ಕೊಳ್ತೀರಾ. ಚಿಕ್ಕ ಇನ್ಫಾರ್ಮೇಶನ್, ಬಟ್ ಅದು ತುಂಬಾ ಯೂಸ್ಫುಲ್. ಇದನ್ನ ಯಾರು ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಯೂಸ್ ಮಾಡ್ತೀರಾ ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಅಂದ್ರೆ ತುಂಬಾ ಫ್ಲಾಲೆಸ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ. ಸೊ ಇದೆಲ್ಲ ಬೇಕು ಅಂತ ಅಂದ್ರೆ ನಾನ್ ಹೇಳಿದ ಈ ಚಿಕ್ಕ ಟಿಪ್ ನ ನಿಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಯೂಸ್ ಮಾಡಿ, ಒಂದೇ ಬ್ರ್ಯಾಂಡ್ ಇಂದ ಯೂಸ್ ಮಾಡಿ. ಸೊ ನಾನ್ ಇವತ್ತು ಯೂಸ್ ಮಾಡ್ತಿರೋದು ಯಾವ ಬ್ರ್ಯಾಂಡ್ ಏನು ಅಂತ ತಿಳಿಸ್ಕೊಡ್ತೀನಿ. ಲೇಟ್ ಮಾಡೋದ್ ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಯಾವ ಬ್ರ್ಯಾಂಡ್ ಅಂದ್ರೆ ಟಡಾ, ಈ ಹೈಪನ್ ಬ್ರ್ಯಾಂಡ್. ಅಂಡ್ ಇದ್ರಲ್ಲಿ ನೀವು ನೋಡ್ಬೋದು, ನಾನು ಇಷ್ಟು ಸ್ಕಿನ್ ಕೇರ್ ನ ಮಾಡ್ತೀನಿ, ಅಂದ್ರೆ ಇಷ್ಟು ಪ್ರಾಡಕ್ಟ್ ನ ಕೂಡ ನಾನು ಯೂಸ್ ಮಾಡ್ತೀನಿ. ಅಂಡ್ ಇದು ನನ್ನ ತುಂಬಾ 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 ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ಆಲ್ಮೋಸ್ಟ್ ನಾನೊಂದು 8 months ಇಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಾಗಿಂದ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಂಡ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಪ್ರಾಡಕ್ಟ್ ಏನೇನಕ್ಕೆ ಯೂಸ್ ಮಾಡೋದು, ಅಂಡ್ ಯಾವ್ಯಾವ ಕ್ರೀಮು ಯಾವ್ದು ಹೇಗೆ ಯಾವ ತರ ವರ್ಕ್ ಆಗುತ್ತೆ, ಏನಕ್ಕೆ ಯೂಸ್ ಮಾಡ್ಬೇಕು ಸ್ಕಿನ್ ಕೇರ್ ಅಂದಿದ ತಕ್ಷಣ. ಸೊ ಹಾಗಾಗಿ ಅಂಡ್ ಇವನ್ ನೀವ್ ನಂಬಲ್ಲ, ನಾನು ಲಿಪ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ನನ್ನ ಸ್ಕಿನ್ ಕೇರ್, ಲಿಪ್ ಕೇರ್ ಅಂತ ಬಂದಿದ ತಕ್ಷಣ ನಾನು ಈ ಬ್ರ್ಯಾಂಡ್ ನೇ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ನೋಡಿರ್ಬೋದು, ಹೈಪನ್ ಕೃತಿ ಸೆನನ್ ಅವರು ಲಾಂಚ್ ಮಾಡಿರುವಂತ ಒಂದು ಬ್ರ್ಯಾಂಡ್, ಅವ್ರದೇ ಆದ ಓನ್ ಬ್ರ್ಯಾಂಡ್ ಇದು. ಅಂಡ್ ಸೀರಿಯಸ್ಲಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾ 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 ಚೆನ್ನಾಗಿದೆ ಇದು ಬ್ರ್ಯಾಂಡ್. ಅಂಡ್ ಕ್ರೀಮ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಇದು ಯಾವುದೇ ತರ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಅಂಡ್ ನನ್ನ ಓನ್ ಜೆನ್ಯೂನ್ ರಿವ್ಯೂ ಆಗಿದೆ ಇದು. ಸೊ ನಾನು ಯೂಸ್ ಮಾಡುತ್ತಾ ಇರೋದ್ರಿಂದ ನಾನು ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು. ಅಂಡ್ ನನ್ನ ಸ್ಕಿನ್ ಕೇರ್ ನಾನು ಯಾವ ತರ ಮಾಡ್ತೀನಿ ಡೈಲಿ ಮಾರ್ನಿಂಗ್ ಅಂಡ್ ನೈಟ್, ಅದನ್ನ ನಾನು ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವೆರಿ ಫಸ್ಟ್ ಸ್ಕಿನ್ ಕೇರ್ ಯಾವ್ದೇ ಟೈಮಲ್ಲಿ ಮಾಡ್ಬೇಕು ಅಂದ್ರೂ ಹೇರ್ ನ ಈ ತರ ಫ್ರೀ ಬಿಟ್ಕೊಂಡ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ಹೇರ್ ಬ್ಯಾಂಡ್ ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನಿದು ಪುಕ್ಕ ಅಂತ ನೋಡ್ತಿದ್ದೀರಾ, ಅದೇನು ಮಾಡಕ್ಕಾಗಲ್ಲ, ನನ್ ಕಟ್ಟಡ್ ಹೇರು. ಸೊ ವೆರಿ ಫಸ್ಟ್ಲಿ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದೀನಿ. ಈಗ ಫೇಸ್ ವಾಶ್ ಮಾಡೋದೆಲ್ಲ ತೋರ್ಸಕ್ಕಾಗಲ್ಲ, ತುಂಬಾ ಲೆಂತಿ ವಿಡಿಯೋ ಆಗೋಗುತ್ತೆ. ಅಂಡ್ ನನ್ ಪ್ರೀವಿಯಸ್ ವಿಡಿಯೋ ನೀವು ನೋಡ್ಬೋದು, ಆಲ್ಮೋಸ್ಟ್ 19 minutes 20 minutes ಇದೆ. ಸೊ ಅಷ್ಟೊಂದು ಮಾಡೋದ್ ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಅಂಡ್ ಇದು ನನ್ನ ಕ್ಲೆನ್ಸರ್. ನಾನು ಇದೇ ಕ್ಲೆನ್ಸರ್ ನ ಯೂಸ್ ಮಾಡೋದು. ಡೈರೆಕ್ಟ್
ಕ್ಲೆನ್ಸರ್ ಯೂಸ್ ಮಾಡಲ್ಲ ಅನ್ನೋರು ಏನ್ ಮಾಡ್ಬೋದು ಅಂತಂದ್ರೆ ಫಸ್ಟ್ ಸೋಪ್ ಅಲ್ಲಿ ಫೇಸ್ ವಾಶ್ ಮಾಡ್ಬಿಟ್ಟು ಅದಾದ್ಮೇಲೆ ನೀವು ಈ ಕ್ಲೆನ್ಸರ್ ನ 1-2-3 ಡ್ರಾಪ್ ತಗೊಂಡು ಕೈಯಲ್ಲಿ ಈ ತರ ಮಾಡಿ ನೀಟಾಗಿ ಫೇಸ್ ವಾಶ್ ಯಾವ ತರ ಮಾಡ್ತೀರಾ ಅದೇ ತರ ಕ್ಲೆನ್ಸ್ ಮಾಡಿ. ಬಟ್ ಈ ಕ್ಲೆನ್ಸರ್ ನಿಮ್ಮ ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ನೀವು ಕ್ಲೆನ್ಸ್ ಮಾಡ್ತಾನೆ ಇರ್ಬೇಕು, ನೆಕ್ ಏರಿಯಾ ಅಂಡ್ ಫೇಸ್. ಸೊ ಇದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಕ್ಲೆನ್ಸಿಂಗ್ ಆಯ್ತು. ಕ್ಲೆನ್ಸರ್ ಆದ್ಮೇಲೆ ಸೊ ಫೇಸ್ ವಾಶ್ ಆಗಿರುತ್ತೆ, ನೀಟಾಗಿ ವಾಟರ್ನೆಲ್ಲ ವೆಟ್ ಇರೋದನ್ನ ಡ್ರೈ ಮಾಡ್ಕೊಳ್ಳಿ ನಿಮ್ ಸ್ಕಿನ್ ನ. ಸೊ ಡ್ರೈ ಆದ್ಮೇಲೆ ನೆಕ್ಸ್ಟ್ ಟೋನರ್. ಸೊ ಟೋನರ್ ನ ನಾನು ಆಲ್ರೆಡಿ ನಾನು ರೀಲ್ಸ್ ಮಾಡಿದ್ದೀನಿ ಈ ಟೋನರ್ ನ ಯೂಸ್ ಮಾಡಿ ಅಂಡ್ ತುಂಬಾ ರಿವ್ಯೂಸ್ ಚೆನ್ನಾಗಿದೆ ಅಂತ ಕೊಟ್ಟಿದ್ದೀನಿ. ಬಿಕಾಸ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಾನು ರಿವ್ಯೂಸ್ ಕೊಟ್ಟಿದ್ದು. ಯಾಕೆ ಅಂತ ಅಂದ್ರೆ ಇದು ರೈಸ್ ವಾಟರ್ ಬೇಸ್ಡ್ ಆಗಿರುತ್ತೆ. ಸೊ ರೈಸ್ ವಾಟರ್ಡ್ ಬೇಸ್ ಅಂತ ಅಂದ್ರೆ ನೀವು ನೋಡ್ಬೋದು ಕೊರಿಯನ್ ಸ್ಕಿನ್ ಫಿನಿಶಿಂಗ್ ನಿಮಗ್ ಬೇಕು, ಆಮೇಲೆ ಶೈನಿಂಗ್ ಆಗ್ಬೇಕು ಅಂತ ಅಂದ್ರೆ ನೀವು ಈ ಟೋನರ್ ನ ಯೂಸ್ ಮಾಡ್ಬೇಕು. ಫೇಸ್ ವಾಶ್ ಆಗಿದೆ ಅಂಡ್ ನಾನಿವಾಗ ಫಸ್ಟ್ ಯಾವ್ದೇ ಕ್ರೀಮ್ ಅಪ್ಲೈ ಮಾಡಿ ಅಥವಾ ಯಾವ್ದೇ ನೀವು ಸೆರಮ್ ಏನೇ ಯೂಸ್ ಮಾಡೋದಾದ್ರು ಮೇಕಪ್ ಮುಂಚೆ ಆಗಿರ್ಬೋದು ಟೋನರ್ ನ ನೀವು ಯೂಸ್ ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ಸ್ಕಿನ್ ಡೈರೆಕ್ಟ್ ಆಗಿ ಅದು ನಿಮಗ್ ಸೂಟ್ ಆಗ್ಲಿಲ್ಲ ಅಂದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನ್ ಯಾವಾಗ್ಲೂ ಏನಾದ್ರೂ ಅಪ್ಲೈ ಮಾಡಕ್ಕೂ ಮುಂಚೆ ಫಸ್ಟ್ ಟೋನರ್ ಅಪ್ಲೈ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಈ ಟೋನರ್ ನ ನೀವು ಅಪ್ಲೈ ಮಾಡಿದ್ರೆ ಅಂತ ಅಂದ್ರೆ ಸೀರಿಯಸ್ಲಿ ನಿಮ್ಗೆ ಇನ್ನ ಕ್ರೀಮ್ ಹಾಕ್ಬೇಕು ಅಂತಾನೆ ಏನೂ ಇಲ್ಲ. ಯಾಕಂದ್ರೆ ಆಕ್ನಿ ಪಿಂಪಲ್ಸ್ ಅಂಡ್ ಮಾರ್ಕ್ಸ್ ಏನು ಇರಲ್ವಲ್ಲ. ಸೊ ಆ ತರ ಫೇಸ್ಗೆ ಬರೀ ಇದೊಂದು ಟೋನರ್ ಅಪ್ಲೈ ಮಾಡಿದ್ರೆ ಸಾಕು, ತುಂಬಾ ಗ್ಲೋಯಿಂಗ್ ಆಗಿ ಕಾಣುತ್ತೆ ಅಂಡ್ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ನನ್ನ ಸ್ಕಿನ್ ಯಾವ ತರ ಶೈನಿಂಗ್ ಆಗಿ ಕಾಣಿಸ್ತಿದೆ ಅಂತ. ಸೊ ನನ್ಗೆ ಈ ಟೋನರ್ ತುಂಬಾ ಇಷ್ಟ ಅಂಡ್ ಇದನ್ನ ತುಂಬಾ ದಿನಗಳಿಂದ ತುಂಬಾ ತಿಂಗಳುಗಳಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ ನಾನು ಈ ಹೈಪನ್ ಅಡ್ವಾನ್ಸ್ ಡಿಪಿಗ್ಮೆಂಟೇಶನ್ ಸೆರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತ ಅಂದ್ರೆ ಇದರಲ್ಲಿ ಒಂದು ಇನ್ಸ್ಟಂಟ್ ಗ್ಲೋ ಅಂಡ್ ನಮ್ಮ ಸ್ಕಿನ್ ಈಗ ಪಿಗ್ಮೆಂಟೇಶನ್ ಇರುತ್ತೆ. ಸೊ ಆಕ್ಚುಲಿ ನನಗೆ ಯಾವ್ದೇ ತರ ಪಿಗ್ಮೆಂಟೇಶನ್ ಇಲ್ಲ, ಬಟ್ ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಸ್ಕಿನ್ ಕೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ಇದರಿಂದ ಇನ್ನೂ ತುಂಬಾ 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 ಇದೆ. ಕೋಜಿಕ್ ಆಸಿಡ್ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಇದ್ರಲ್ಲಿ. ಸೊ ಕೋಜಿಕ್ ಆಸಿಡ್ 2% ಇದೆ, ಪೈನಾಪಲ್ ಎಕ್ಸ್ಟ್ರಾಕ್ಟ್ 5% ಇದೆ ಅಂಡ್ ಲಿಕೋರೈಸ್ ಎಕ್ಸ್ಟ್ರಾಕ್ಟ್ 2% ಇದೆ. ಸೊ ಇದೆಲ್ಲ ನಮ್ ಸ್ಕಿನ್ ನ ಏನ್ ಮಾಡುತ್ತೆ, ಹೆಲ್ತಿ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕೋಜಿಕ್ ಆಸಿಡ್. ನೀವು ಯೂಶಲಿ ನೀವು ಕೇಳಿರ್ತೀರಾ ಕೋಜಿಕ್ ಆಸಿಡ್ ನಮ್ಮ ಸ್ಕಿನ್ ಅಂದ್ರೆ ಬ್ಲಾಕ್ ಇದ್ರೆ ವೈಟ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಕೋಜಿಕ್ ಆಸಿಡ್. ಸೊ ಹಾಗಾಗಿ ಇದನ್ನ ನಾನು 3 ಡ್ರಾಪ್ಸ್ ತಗೊಳ್ತಾ ಇದ್ದೀನಿ. ಫಸ್ಟ್ ಟೋನರ್ ಆದ್ಮೇಲೆ ಸ್ವಲ್ಪ ಅದು ಫೇಸ್ ಮೇಲೆ ಸಟಲ್ ಆಗ್ಬೇಕು ಅಂಡ್ ಟೋನರ್ ನ ನೀವು ಅಪ್ಲೈ ಮಾಡಿದ್ಮೇಲೆ ಅದು ನೀಟಾಗಿ ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ನೀಟಾಗಿ ಸ್ವಲ್ಪ ಕೈಯಲ್ಲಿ ರಬ್ ಮಾಡಿ. ಅದಾದ್ಮೇಲೆ ನಾನು ಇದು 3 ಅಂದ್ಬಿಟ್ಟು 4 ಹಾಕ್ಬಿಟ್ಟೆ. 4 ಪಂಪ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಸ್ಟೆಪ್ ನಾನು ಮಾಯಿಶ್ಚರೈಸರ್ ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ಅಂಡ್ ನೈಟ್ ರೊಟೀನ್ ಅಲ್ಲಿ ಒಂದೇ ಒಂದ್ ಸ್ಟೆಪ್ ಡಿಫ್ರೆಂಟ್. ಟೋನರ್ ಸೆರಮ್ ಸೇಮೇ ಹಾಕ್ತೀನಿ, ಮಾಯಿಶ್ಚರೈಸರ್ ಮಾತ್ರ ಚೇಂಜ್ ಮಾಡ್ತೀನಿ. ಇದು ಮಾರ್ನಿಂಗ್ ಯೂಸ್ ಮಾಡ್ತೀನಿ ಈ ಮಾಯಿಶ್ಚರೈಸರ್ ನ ಅಂಡ್ ಇದು ಪಿಲೋ ಕ್ರೀಮ್ ಅಂತ ಕರೀತಾರೆ. ಸೊ ಇದು ಹಾಕಿದ್ರೆ ಆಕ್ಚುಲಿ ಈ ಕ್ರೀಮ್ ನ ಏನಕ್ಕೆ ಪಿಲೋ ಕ್ರೀಮ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಯಾರಿಗೆ ತುಂಬಾ ಡ್ರೈ ಸ್ಕಿನ್ ಇರುತ್ತೆ ಅಂಡ್ ತುಂಬಾ ಹಾರ್ಡ್ ಇರುತ್ತೆ ಸ್ಕಿನ್. ಸೊ ಅವ್ರುಗಳು ಪಿಲೋ ಕ್ರೀಮ್ ಹಾಕಿದ್ರೆ ಒನ್ ಯೂಸ್ ಅಲ್ಲಿ ಸೀರಿಯಸ್ಲಿ ನಿಮ್ಗೆ ಒಂದ್ ನೈಟ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಮಾರ್ನಿಂಗ್ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂಡ್ ಆಯಿಲಿ ಆಗುತ್ತೆ ಅನ್ನೋದು. ಅಂಡ್ ನಂದು ಆಲ್ರೆಡಿ ಆಯಿಲಿ ಇರೋದ್ರಿಂದ ನಾನು ನೈಟ್ ಮಾತ್ರ ಯೂಸ್ ಮಾಡ್ತೀನಿ. ಬಿಕಾಸ್ ನಂಗೆ ಸಮ್ಟೈಮ್ಸ್ ನಂದು ಆಯಿಲಿ ಅಂಡ್ ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ ನಂಗೆ ತುಂಬಾ ತುಂಬಾ ರೆಡ್ನೆಸ್ ಆಗ್ಬಿಡುತ್ತೆ. ಸೊ ಆತರ ಎಲ್ಲ ಆಗ್ಬಾರ್ದು ಅನ್ನೋ ರೀಸನ್ ನಾನು ಪಿಲೋ ಕ್ರೀಮ್ ನ ನೈಟ್ ಟೈಮ್ ಯೂಸ್ ಮಾಡ್ತೀನಿ ಅಂಡ್ ಡೇ ಟೈಮ್ ಅಲ್ಲಿ ನಾನು ಈ
ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತೀನಿ. ಎಲ್ಲಾ ಪ್ರಾಡಕ್ಟ್ಸ್ ಇಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಇದು ನೋಡೋದಕ್ಕೆ ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿದೆ ಇದು ಕ್ರೀಮು. ಸೀರಿಯಸ್ಲಿ ನೀವೇ ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ, ಕಾಣಿಸ್ತಾ ಇದೆಯೋ ನಂಗೆ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಮಾಯಿಶ್ಚರೈಸರು, ಸೊ ಟೋನರ್ ಆಯ್ತು, ಸೆರಮ್ ಆಯ್ತು, ಮಾಯಿಶ್ಚರೈಸರ್ ಆಯ್ತು. ಇವಾಗ ನೆಕ್ಸ್ಟ್ ಫೈನಲ್ ಏನು ಅಂತ ಅಂದ್ರೆ ಸನ್ ಮಿಲ್ಕ್ 100% ಮಿನರಲ್ ಸನ್ಸ್ಕ್ರೀನು. ಸೊ ಇದು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ 100% ಮಿನರಲ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ನೀವು ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರು 100% ಮಿನರಲ್ ಸನ್ಸ್ಕ್ರೀನ್ ಯೂಸ್ ಮಾಡಿ. ಅಂಡ್ ಇದರಲ್ಲಿ SPF 50 PA++ ಇದೆ. ಇದು ಮೇನ್ಲಿ ಫಾರ್ ಆಕ್ನಿ ಪ್ರೋನ್ ಸ್ಕಿನ್ಗೆ. ಸೊ ನಂದು ಆಕ್ನಿ ಪ್ರೋನ್ ಸ್ಕಿನ್ ಅಲ್ಲ, ಬಟ್ ಆದ್ರೂನು ಮುಂಜಾಗ್ರತೆ. ಸೊ ಅದಕ್ಕೋಸ್ಕರನೇ ಸ್ಕಿನ್ ರೊಟೀನ್ ಮಾಡ್ಬೇಕು, ಸ್ಕಿನ್ ಕೇರ್ ಮಾಡ್ಬೇಕು ಅಂತ ಹೇಳೋದು. ಅಂಡ್ ಇದು ಕಂಪ್ಲೀಟ್ಲಿ ವಾಟರಿ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಇದು ಯಾವುದೇ ತರ ಕ್ರೀಮ್ ತರ ಬರಲ್ಲ, ನೋಡಿ ಬೇಕಾದ್ರೆ. ಕಂಪ್ಲೀಟ್ಲಿ ಇದು ವಾಟರ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಟೋನರ್ ಯಾವ ತರ ಟೋನರ್ ನಾವು ಅಪ್ಲೈ ಮಾಡಿದ್ವಿ ಅಲ್ವಾ, ಟೋನರ್ ಯಾವ ಟೆಕ್ಸ್ಚರ್ ಅಲ್ಲಿ ಇತ್ತು ಅದೇ ತರ ಇದೂನು ಟೋನರ್ ಟೆಕ್ಸ್ಚರ್ ಅಲ್ಲೇ ಇರುತ್ತೆ. ಬಟ್ ಇದು ಸನ್ಸ್ಕ್ರೀನ್ ಅಂಡ್ ನಾನು ತುಂಬಾ ಜಾಸ್ತಿ ಹಾಕೋಬಿಟ್ಟು ನೋ ಪ್ರಾಬ್ಲಮ್. ಸನ್ಸ್ಕ್ರೀನ್ ಎಷ್ಟು ಹಾಕ್ತಿವೋ ಅಷ್ಟು ಒಳ್ಳೇದು. ಇದು ಆಕ್ಚುಲಿ ಕೆಲವು ಸ್ಕಿನ್, ಈಗ ಸ್ಕಿನ್ ಮೇಲೆ ಕ್ರೀಮ್ ಅಪ್ಲೈ ಮಾಡಿದವ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ಹಂಗಂಗೆ ಗುಡ್ಡೆ ಆಗೋದು, ಸ್ಕಿನ್ ಒಡ್ಕೊಂಡ್ ಬರೋದು, ಆತರ ಯಾರ್ಗೆ ಕ್ರ್ಯಾಕ್ ಆಗುತ್ತೆ ಸ್ಕಿನ್ ಅಂತವ್ರಿಗೆ ಇದು ಸೀರಿಯಸ್ಲಿ ವರ್ಕ್ ಆಗಲ್ಲ ಈ ಏನು ಸನ್ಸ್ಕ್ರೀನು. ಬಿಕಾಸ್ ಯಾಕೆ ಅಂತ ಅಂದ್ರೆ ಇದು ವೈಟ್ ಆಗುತ್ತೆ. ಅಂಡ್ ಕೆಲವರಿಗೆ ಅನ್ಸುತ್ತೆ ಏನಪ್ಪಾ ಇದು ಈ ಕ್ರೀಮ್ ಹಾಕಿದ್ರು ಹಂಗಂಗೆ ವೈಟ್ ಕಾಣಿಸುತ್ತೆ, ಬೂದಿ ತರ ಕಾಣುತ್ತೆ ಅಂತ ಅನ್ಕೊಳ್ತೀರಾ. ಸೊ ಹಾಗಾಗಿ ಅಂತವ್ರು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಈ ಕ್ರೀಮ್ ನ, ನನ್ನ ಸಜೆಷನ್. ಬಟ್ ಇದಂತೂ ತುಂಬಾ ಅಂದ್ರೆ ತುಂಬಾ ಇನ್ನೂ ಇದು ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ ಈ ಸನ್ಸ್ಕ್ರೀನ್. ಬಟ್ ಇವಾಗ ರೀಸೆಂಟ್ಲಿ ಲಿಪ್ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹೈಪನ್ ಇಂದು ನಾನು ಹೇಸಲ್ ಅಂಡ್ ಇದು ಎರಡನ್ನೂ ತರಿಸಿದ್ದೆ. ಇದು ಜೆಲ್ಲಿ ಗ್ಲೇಸ್ ಅಂತ. ಸೊ ಹೇಸಲ್ ಅಂಡ್ ಜೆಲ್ಲಿ ಗ್ಲೇಸ್ ಗೆ ಕಂಪೇರ್ ಮಾಡಿದ್ರೆ ನನಗೆ ಹೇಸಲ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಿಕಾಸ್ ನಮ್ದು ಲಿಪ್ಸ್ ಆಲ್ರೆಡಿ ಸ್ವಲ್ಪ ನಮ್ಮ ಸ್ಕಿನ್ ಟೋನ್ ಗಿಂತ ಸ್ವಲ್ಪ ಲೈಟ್ ಇರುತ್ತೆ. ಸೊ ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಆ ಹೇಸಲ್ ನ ಹಾಕಿದ್ರೆ ಹಾಕ್ದಂಗೆ ಕಾಣಲ್ಲ, ಇವನ್ ತುಂಬಾ ಲೈಟ್ ಆಗಿರುತ್ತೆ. ಅದು ಫಾರಿನರ್ ಸ್ಕಿನ್ ಕಂಪ್ಲೀಟ್ಲಿ ಮಿಲ್ಕಿ ವೈಟ್ ಇರ್ತಾರಲ್ಲ ಅವ್ರಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ನಾವು ಏನು ಇಂಡಿಯನ್ಸ್ ಕಮ್ಮಿ ಇಲ್ಲ, ನಾವು ಕಲರ್ ಇರ್ತೀವಿ. ಬಟ್ ಆದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಂಗೆ ಇದು ಇಷ್ಟ ಆಯ್ತು. ಅಂಡ್ ಇದು ಕಂಪ್ಲೀಟ್ಲಿ ರೆಡ್ ಶೇಡ್. ಬಟ್ ಇದು ಪಿಗ್ಮೆಂಟೇಶನ್ ಮತ್ತೆ ಪೆಪ್ಟೈಡ್ ಲಿಪ್ ಬಾಮ್ ಅಂತ. ಇದು ಈ ಲಿಪ್ ಬಾಮ್ ನಾನು ನನ್ನ ಲಿಪ್ ಕೇರ್ ಆಗಿ ಯೂಸ್ ಮಾಡ್ತೀನಿ. ಇದ್ ಬಿಟ್ರೆ ನಾನು ಇನ್ನೇನು ಲಿಪ್ ಕೇರ್ ಮಾಡಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದ್ರೆ ಲಿಪ್ ಕೇರ್ ಅಂತ ಬಂದ್ರೆ ನಾನು ಇದುವರೆಗೂ ಏನು ಮಾಡಿಲ್ಲ, ಇದೇ ಫಸ್ಟ್ ಟೈಮ್. ಅಂಡ್ ಹೊರಗಡೆ ಹೋಗುವಾಗ ನಾನು ಮಾರ್ನಿಂಗ್ ರುಟೀನ್ ಅಲ್ಲಿ ಇದನ್ನ ಯೂಸ್ ಮಾಡಲ್ಲ. ನಿಮ್ಗಳಿಗೆ ಇದನ್ನು ತೋರ್ಸೋಣ ಅಂತ ಅನ್ನಿಸ್ತು, ಸೊ ಹಾಗಾಗಿ ಇದನ್ನು ತೋರಿಸ್ಬೇಕು ಅನ್ನಿಸ್ತು ಅನ್ನೋ ರೀಸನ್ ಗೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಅಂಡ್ ನೈಟ್ ರೊಟೀನ್ ಅಲ್ಲಿ ಮಾತ್ರ ನಾನು ಈ ಲಿಪ್ ಟಿಂಟ್ ನ ಯೂಸ್ ಮಾಡ್ತೀನಿ, ಈ ಲಿಪ್ ಬಾಮ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ತುಂಬಾ ಕ್ರ್ಯಾಕ್ ಅಂಡ್ ಡ್ರೈ ಲಿಪ್ಸ್ ಇರುತ್ತೆ, ಪಿಗ್ಮೆಂಟೆಡ್ ಲಿಪ್ಸ್ ಇರುತ್ತೆ, ಸೊ ಅವ್ರಗಳಿಗೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇದು ಲಿಪ್ಗೆ ನೀಟಾಗಿ ಅಪ್ಲೈ ಮಾಡ್ಬೋದು. ನೋಡಿ ಯಾವ ತರ ಶೇಪ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನಿವಾಗ.
ಇಷ್ಟೇ ನನ್ನ ಸ್ಕಿನ್ ಕೇರ್. ಮಾರ್ನಿಂಗ್ ಸ್ಕಿನ್ ಕೇರ್ ಅಂಡ್ ನೈಟ್ ಸ್ಕಿನ್ ಕೇರ್. ನೈಟ್ ಸ್ಕಿನ್ ಕೇರ್ ಅಲ್ಲಿ ಮಾಯಿಶ್ಚರೈಸರ್ ಮಾತ್ರ ನಾನು ಪಿಲ್ಲೋ ಕ್ರೀಮ್ ನ ಯೂಸ್ ಮಾಡ್ತೀನಿ. ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ, ನೀವು ನಾನು ಇವಾಗ ಏನು ಕ್ರೀಮ್ ಅಪ್ಲೈ ಮಾಡಿದೆ, ಈ ಸ್ಕಿನ್ ಕೇರ್ ಮಾಡ್ಬಿಟ್ಟು ಇದ್ರ ಮೇಲೆ ಕೆಲವ್ರಿಗೆ ನನ್ನ ಸ್ಕಿನ್ ಡಲ್ ಆಗಿದೆ, ನನ್ಗೆ ಇಷ್ಟೇ ಸಾಕಾಗಲ್ಲ, ನನ್ಗೆ ಇನ್ನೂ ಬೇಕು ಅಂತ ಅನ್ಸುತ್ತೆ. ಸೊ ಹೊರಗಡೆ ಹೋಗೋರು ಮಾರ್ನಿಂಗ್ ರೂಟೀನ್ ಸ್ಕಿನ್ ಕೇರ್ನು ಮಾಡಬೇಕು. ನಾನು ಆಫೀಸ್ ಹೋಗ್ಬೇಕು ಅಥವಾ ನನ್ಗೇನೋ ಫಂಕ್ಷನ್ ಇದೆ, ನಾನು ಡೈಲಿ ರೂಟೀನ್ ನಾನು ಮಿಸ್ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ಳೋರು, ಅವರು ಇಷ್ಟು ಸ್ಕಿನ್ ಕೇರ್ ಕ್ರೀಮ್ಸು, ಸೆರಮ್ಮು, ಟೋನರು ಎಲ್ಲ ಅಪ್ಲೈ ಮಾಡಿ ಆದ್ಮೇಲೆ ಅವರು ಇದ್ರ ಮೇಲೆ ಮೇಕಪ್ ಮಾಡ್ಬೋದು. ಮೇಕಪ್ ಅಂತ ಅಂದ್ರೆ ಫೌಂಡೇಶನ್ ಇದ್ರ ಮೇಲೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವುದೇ ತರ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅಂಡ್ ಫೌಂಡೇಶನ್ ಅಪ್ಲೈ ಮಾಡ್ಬಿಟ್ಟು ಇನ್ನೇನು ಐಬ್ರೋ ಅಂಡ್ ಕಣ್ಣಿಗೆ ಕಾಜಲು, ಮಸ್ಕಾರ, ಲೈನರು ಏನೇನು ಅಪ್ಲೈ ಮಾಡ್ತೀರಾ ಅದನ್ನ ನೀವು ಆಸ್ ಯೂಶುವಲ್ ನೀವೇನ್ ಮೇಕಪ್ ಮಾಡ್ಕೊಳ್ತೀರಾ ಆ ಥರ ಮೇಕಪ್ ಮಾಡ್ಕೊಂಡು ನೀವು ಹೋಗ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಮ್ಮ ಸ್ಕಿನ್ ಮೇಲೆ ನಾವು ಎಷ್ಟು ಲೇಯರ್ಡ್ ಸ್ಕಿನ್ ರೋಟೀನ್ ಮಾಡ್ತೀವಿ ಅಷ್ಟು ನಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಗುಡ್ ಆಗಿರುತ್ತೆ. ಇನ್ನ ಫ್ಯೂಚರ್ ಅಲ್ಲಿ ಏಜ್ನಿಂಗ್ ಆಗಿ ಕಾಣಲ್ಲ ನಾವು, ಬೇಗ ಏಜ್ ಆದಂಗೆ. ಅಥವಾ ಇದು ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವ್ರಿಗೆ 25 ಅಥವಾ 22 ಇಯರ್ಸ್ ಅಷ್ಟರಲ್ಲೇ ಇಲ್ಲೆಲ್ಲ ನಗಾಡಿದ್ರೆ ಇಲ್ಲಿ ಸ್ವಲ್ಪ ಅಜ್ಜಿ ಇದು ಆಗುತ್ತಲ್ಲ, ರಿಂಕಲ್ಸ್ ಬಂದ್ಬಿಟ್ಟಿರುತ್ತೆ ಅಂಡ್ 5 ಲೈನ್ಸ್ ಎಲ್ಲ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಏನು ಆಗ್ಬಾರ್ದು ಅಂತ ಅಂದ್ರೆ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿ. ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಷ್ಟು ತುಂಬಾ ತುಂಬಾ ಚೆನ್ನಾಗಿ ಸ್ಕಿನ್ ಇರುತ್ತೆ, ನೀವು ಚೆನ್ನಾಗಿ ಗ್ಲಾಮರಸ್ ಆಗಿ ಕಾಣಿಸ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಇದಿಷ್ಟು ಪ್ರಾಡಕ್ಟ್ ನಾನು ಹೇಳ್ತಿರೋದಕ್ಕೆ ಒಂದೇ ಒಂದು ಮೇನ್ ರೀಸನ್ ಏನು ಅಂತ ಅಂದ್ರೆ, ನಾನು ಯಾವತ್ತೂ ಅಷ್ಟೇ ನಿಮ್ಗಳಿಗೆ ಜಾಸ್ತಿ ಅಮೌಂಟ್ ಇರೋದಾಗಿರ್ಬೋದು ಅಥವಾ ರೀಸನಬಲ್ ಪ್ರೈಸ್ ಇಂದ ನಾನು ರಿವ್ಯೂ ಕೊಡೋದು. ಯಾಕೆ ಅಂತ ಅಂದ್ರೆ ಜನಗಳ ಕೈಗೂ ಅದು ಎಟಗಿಸ್ಬೇಕು, ಅವ್ರಗಳ ಸ್ಕಿನ್ ಚೆನ್ನಾಗಿರ್ಬೇಕು ಅನ್ನೋ ರೀಸನ್ ಒಂದೇ ಒಂದು. ಸೊ ಹಾಗಾಗಿ ಇದಿಷ್ಟು ಪ್ರಾಡಕ್ಟ್ ನೀವು ಹೈಪನ್ ಆಪ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು, ಸೊ ಹೈಪನ್ ಆಪ್ ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ ಬೈ 2 at 749 ಬೈ 3 at 1149 ಈ ತರ ಇದೆ. ಅಂಡ್ ಇವತ್ತು ನೆನ್ನೆನಾ ಮೇ ಬಿ ನಂಗೆ ನೆನ್ನೆಯಿಂದ ಅನ್ಸುತ್ತೆ, ನೆನ್ನೆಯಿಂದ ಬೈ 1 get 1 ಆಫರ್ ನಡೀತಿದೆ ಹೈಪನ್ ಅಲ್ಲಿ. ಸೊ ಗೋ ಅಂಡ್ ಗ್ರಾಬ್ ದಿಸ್ ಪ್ರಾಡಕ್ಟ್. ಅಂಡ್ ಇನ್ನೂ ನಿಮ್ಗೆ ಯಾರಿಗೆಲ್ಲ ತುಂಬಾ ಆಕ್ನಿ ಇದೆ ಅಂಡ್ ಪಿಗ್ಮೆಂಟೇಶನ್ ಇದೆ ಅಂತ ಹೇಳೋರು, ಅವ್ರಗಳಿಗೂ ಅಷ್ಟೇ ಸೂಟೇಬಲ್ ಆಗುವಂತ ಪ್ರಾಡಕ್ಟ್ಸ್ ಇದೆ. ಒಂದನ್ನು ತರಿಸಿ ನೀವು ಯೂಸ್ ಮಾಡಿ ಅದು ನಿಮ್ಗೆ ಸ್ಕಿನ್ಗೆ ಸೂಟ್ ಆಗ್ಲಿಲ್ಲ ಅಂತಂದ್ರೆ ನೀವು ಅದನ್ನ ಯು ಕ್ಯಾನ್ ಗೋ ಅಂಡ್ ಚೇಂಜ್ ಅದರ್ ಪ್ರಾಡಕ್ಟ್ಸ್. ಆ ತರ ನೀವು ಮಾಡ್ಬೋದು, ಅಥವಾ ನೀವು ಆ ಪ್ರಾಡಕ್ಟ್ನೇ ಸ್ಟಾಪ್ ಮಾಡ್ಬೋದು. ಸೊ ಹಾಗಾಗಿ ನಾನು ಏನ್ ಹೇಳೋದು ಅಂತ ಅಂದ್ರೆ, ತುಂಬಾ 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 ಚೆನ್ನಾಗಿದೆ ಈ ಪ್ರಾಡಕ್ಟ್, ಯೂಸ್ ಮಾಡಿ.